ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಮುದ್ದು ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಅವನಿಗೆ 5 ವರ್ಷ ಆಗುವಾಗ ಅದೇ ಊರಿಗೆ ಸನ್ಯಾಸಿಗಳು ಚಾತುರ್ಮಾಸ್ಯಕ್ಕೆ ಅಂತ ಬಂದರು. ಬಂದೇ ನಡೀತಿದ್ರು. ದಿನಾಲು ಆಧ್ಯಾತ್ಮ ಪ್ರವಚನಗಳನ್ನು ಮಾಡ್ತಿದ್ರು. ಆಧ್ಯಾತ್ಮ ಪ್ರವಚನಗಳನ್ನು ಆ ಸನ್ಯಾಸಿಗಳು ಮಾಡ್ತಿದ್ರು. ಆಗ ಈ 5 ವರ್ಷದ ಬಾಲಕ ಏನು ಮಾಡ್ತಿದ್ದ ಅಂದರೆ, ಪ್ರತಿನಿತ್ಯವೂ ಹೋಗಿ ಆ ಸನ್ಯಾಸಿಗಳ ಪ್ರವಚನವನ್ನು ಕುತೂಹಲದಿಂದ, ಶ್ರದ್ಧೆಯಿಂದ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಕೇಳ್ತಾ ಇದ್ದ. ಪ್ರತಿನಿತ್ಯವೂ ಬರ್ತಿದ್ದ. ಆಗ ಇವನ ಶ್ರದ್ಧಾ ಭಕ್ತಿಯನ್ನೆಲ್ಲ ನೋಡಿ ಆ ಸನ್ಯಾಸಿಗಳಿಗೆ ತುಂಬ ಸಂತೋಷವಾಯಿತು. ಅವರು ಚಾತುರ್ಮಾಸ್ಯವನ್ನು ಮುಗಿಸಿ ಮನೆಗೆ ಹೋಗುವಾಗ ಆ ಹುಡುಗನಿಗೆ ಎಲ್ಲ ವಿದ್ಯೆಗಳನ್ನ ಕಲಿಸಿದರು. ಮತ್ತು ಅವನ ಚುರುಕುತನ, ಅವನ ಒಳ್ಳೆತನ ಮತ್ತು ತಾಯಿಯ ಜೊತೆಯಲ್ಲಿ ಗುರುಗಳ ಸೇವೆ ಮಾಡುವಂಥದ್ದನ್ನೆಲ್ಲ ನೋಡಿ ತುಂಬ ಸಂತೋಷಗೊಂಡು, ಈಗ ನೀನು ಕಲಿತಂತಹ ವಿದ್ಯೆ ನಿನಗೆ ಕೊನೆಯವರೆಗೂ ನೆನಪಿನಲ್ಲಿರಲಿ ಹೇಳುವಂತಹ ವರವನ್ನು ಸಹ ಕೊಟ್ಟರು. ಅವರು ಹೋದರು. ಇವನು ಹೀಗೆ ಕಾಲ ಕಳೀತಾ ಇದ್ದ, ಗುರು ಸೇವೆ ಮಾಡ್ತಾ, ಆಧ್ಯಾತ್ಮ ಚಿಂತನೆ ಮಾಡ್ತಾ ಇದ್ದ. ಒಂದು ದಿನ ಅವನಮ್ಮ ಹಾವು ಕಡಿದು ಸತ್ತೋದ್ಲು. ಆದರೆ ಅವನು ಬೇಸರ ಮಾಡಿಕೊಳ್ಳಿಲ್ಲ. ಅವನಿಗೆ ಅಮ್ಮ ಒಬ್ಬಳೇ ಇದ್ಲು. ಆದರೂ ನಮಗೆ ಬೇಸರ ಮಾಡಿಕೊಳ್ಳಿಲ್ಲ. ಯಾಕಂತಂದರೆ ಅವನಿಗೆ ಆ ಸನ್ಯಾಸಿಗಳು ಕೊಟ್ಟಂತಹ ವಿದ್ಯೆ, ದೈವತ್ವದ ಬಗ್ಗೆ ಚಿಂತನೆಯಲ್ಲಿ ಅವನು ಹೆಚ್ಚು ಕಾಲ ಕಳೀಲಿಕ್ಕೆ ನನಗೆ ಅನುಕೂಲ ಆಯಿತು ಅಂಥೇಳಿ ಒಂದು ರೀತಿಯಲ್ಲಿ ಸಂತೋಷ ಆಯಿತು ಅವನಿಗೆ. ಆಯಿತು, ಅಮ್ಮ ಹೋದ್ಮೇಲೆ ಅವನಂತೂ ಎಷ್ಟೊತ್ತಿಗೂ ಆಧ್ಯಾತ್ಮ ಚಿಂತನೆಯಲ್ಲೇ ಮುಳುಗಿದ. ಒಂದು ರೀತಿ ಧ್ಯಾನಾಸಕ್ತನಾಗಿ ಕುಳಿತ. ಒಂದು ಕ್ಷಣ ಅವನು ಹೀಗೆ ಕುಳಿತಿರ್ಬೇಕಾದ್ರೆ ದೇವರು ಮನಸ್ಸಿನಲ್ಲಿ ದರ್ಶನ ಕೊಟ್ಟರು. ಠಪ್ ಅಂತ ಮಿಂಚಿನಂತೆ ಬಂದು ಮಾಯ ಆಗಿ ಬಿಟ್ಟರು. ಆಗ ಇವನಿಗೇನಿಸ್ತು, ನನ್ನಲ್ಲಿ ಒಂದು ರೀತಿ ಕುತೂಹಲವನ್ನು ಉಂಟು ಮಾಡಿದ್ರಲ್ಲ ಇವರು ಅಂತ ಹೇಳಿ ಬೇಜಾರಾಯಿತು. ಆಗ ದೇವರು ಹೇಳಿದರು, ನೀನು ಮುಂದಿನ ಜನ್ಮದಲ್ಲಿ ನಿನಗೆ ದೇವರ ದರ್ಶನಕ್ಕಾಗಿ ಈಗ ನಿನ್ನಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದೆ ನಾನು, ನನ್ನ ಬಗ್ಗೆ ತಿಳಿದುಕೊಳ್ಳಲು. ಮುಂದಿನ ಜನ್ಮದಲ್ಲಿ ನಿನಗೆ ನನ್ನ ದರ್ಶನ ಆಗ್ತದೆ ಅಂಥೇಳಿ ಮಾಯಾಗಿ ಬಿಟ್ಟರು ದೇವರು. ಆಯಿತು, ಇವನು ಮುಂದಿನ ಜನ್ಮಕ್ಕಾಗಿ ಒಂದು ರೀತಿಯಲ್ಲಿ ಕಾಯ್ತಾ ಕುಳಿತಾ ಅಧ್ಯಾತ್ಮ ಚಿಂತೆಯಲ್ಲಿ ತೊಡಗುತ್ತಾ ಒಂದು ದಿನ ಅವನು ತನ್ನ ಪ್ರಾಣವನ್ನೇ ಬಿಟ್ಟ. ಅದೇ ಈಗಿದೆ ಜನ್ಮದಲ್ಲಿ ಬ್ರಹ್ಮನ ತೊಡೆಯಲ್ಲಿ ಹುಟ್ಟಿದ ಅಂತ ಹೇಳಿದ್ನಲ್ವ, ಹಾಗೆ ಅವನು ಬ್ರಹ್ಮನ ಪುತ್ರನಾಗಿ ಜನಿಸಿದ. ಹಾಗಾದರೆ ಬ್ರಹ್ಮನ ಪುತ್ರನಾಗಿ ಜನಿಸಿದ್ರೂ ಕೂಡ ಅವನು ನಾರಾಯಣ ಅಂತ ಯಾಕೆ ಹೇಳ್ತಾನೆ ಅಂತ ನೋಡೋದಾದರೆ, ಬ್ರಹ್ಮನ ಹತ್ರ ಕೇಳಿದ ಅವನು, ನೀವು ಸರ್ವಶ್ರೇಷ್ಠರಲ್ವಾ ಅಂತ. ಆಗ ಬ್ರಹ್ಮ ಹೇಳ್ತಾರೆ, ಇಲ್ಲ, ನಾನು ಸರ್ವಶ್ರೇಷ್ಠ ಅಲ್ಲ, ನನಗಿಂತಲೂ ಹೆಚ್ಚಿನಾದ ನಾರಾಯಣ ಅವನೇ ನನ್ನ ತಂದೆ. ನನ್ನ ಯಾವುದೇ ಕಾರ್ಯಗಳಲ್ಲಿ ಆಧ್ಯಾತ್ಮ ಚಿಂತನೆ ಎಲ್ಲದಕ್ಕೂ ಕಾರಣ ನಾರಾಯಣ. ನನ್ನ ಸೃಷ್ಟಿ ಕೆಲಸಗಳಲ್ಲೂ ಕೂಡ ನಾರಾಯಣನೇ ನನಗೆ ಮುಖ್ಯ. ಅವನ ಆದೇಶ ಮೀರಿ ಏನನ್ನೂ ಮಾಡುವುದಿಲ್ಲ ನಾನು. ಹಾಗಾದರೆ ನನಗೆ ನಾರಾಯಣೇ ಸರ್ವಶ್ರೇಷ್ಠ ಅಂತ ಬ್ರಹ್ಮ ಹೇಳ್ತಾನೆ. ಆಗ ನಾರದನಿಗೂ ಸಹ ನಾರಾಯಣ ಸರ್ವಶ್ರೇಷ್ಠ ಅಂಥೇಳಿ ಮನಸ್ಸಿನಲ್ಲಿ ಕೂತ್ಕೊಂಡು ಅವನು ಎಷ್ಟೊತ್ತಿಗೂ ನಾರಾಯಣ 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 ಅಂತ ಜಪದಲ್ಲೇ ತಲ್ಲಿನಾದ. ಮತ್ತು ನಾರದ ಎಲ್ಲರಿಗೂ ಪ್ರಿಯ, ಎಲ್ಲರ ಕೆಲಸಗಳನ್ನು ಮಾಡ್ತಾನೆ. ಭೂಲೋಕ ದೇವಲೋಕ ಎಲ್ಲ 3 ಲೋಕಗಳು ಸಂಚರಿಸುವಂಥ ಶಕ್ತಿಯನ್ನು ಆ ದೇವರೇ ಕೊಟ್ಟಿದ್ದಾನೆ ಅವನು. ಹಾಗಾಗಿ ಅವನು ತ್ರಿಲೋಕ ಸಂಚಾರಿ ಮಾಡ್ತಾನೆ. ವಿಷ್ಣುವನಿಗೆ ನೀ 3 ಲೋಕಗಳನ್ನು ಸಂಚರಿಸು, ಒಳ್ಳೆಯದನ್ನು ಮಾಡು, ಎಲ್ಲಿ ಕೆಟ್ಟದ್ದಾಗ್ತದೋ ಹೇಳುವಂತ ತಿಳಿದುಕೊಂಡು ಅಲ್ಲಿ ಒಳ್ಳೆಯದನ್ನು ಮಾಡು, ದೇವತಾ ಕಾರ್ಯಗಳನ್ನು ಅವರ ಕಾರ್ಯಗಳನ್ನು ಯಶಸ್ವಿ ಮಾಡುವಂಥ ಅದಕ್ಕಾಗಿ ನಿನಗೆ 3 ಲೋಕ ಸಂಚರಿಸುವ ಶಕ್ತಿಯನ್ನು ಸಹ ಕೊಡ್ತೇನೆ.
ನೀನಿಲ್ಲಿಯೇ ಕುಳಿತು 3 ಲೋಕದಲ್ಲೂ ಸಹ ಏನು ನಡೀತದೆ ಅಂತ ಹೇಳುವಂತಹ ತಿಳಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ನಿನಗೆ ಕೊಡ್ತೇನೆ ಹೇಳಿ ದೇವರು ಕೊಟ್ಟ. ಹಾಗಾಗಿ ಅವನು ರಕ್ಕಸರ ನಾಶ ಮಾಡುವಲ್ಲಿ ದೇವತೆಗಳಿಗೆ ಸಹಾಯ ಮಾಡುತ್ತಾ, ಅಲ್ಲಲ್ಲಿ ಆವಾಗ ಹೋಗಿ ಜನರಿಗೆ ಬುದ್ಧಿಯನ್ನು ಕಲಿಸುತ್ತಾ ಕಾಲವನ್ನು ಕಳೀತಾ ಇದ್ದ. ಹಾಗೆ ಇಲ್ಲೂ ಕೂಡ ಅವನು ಈಗ ದ್ರುಮಿಳ ಗಂಧರ್ವ ರಾಜನಿಗೆ ಸಹಾಯ ಮಾಡಬೇಕು ಅಂತ ಅದೇ ಮಾರ್ಗವಾಗಿ ಬರ್ತಾ ಇದ್ದಾನೆ. ಮುಂದೇನಾಯಿತೋ ಮುಂದೆ ನೋಡೋಣ. ನಮಸ್ಕಾರಗಳು.